ಜನ್ಮದಿನದ ಅಂಗವಾಗಿ ಮಜ್ಜಿಗೆ ವಿತರಣೆ. ಅಜ್ಜಂಪುರದಲ್ಲಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮದಿನದ ಅಂಗವಾಗಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಮಜ್ಜಿಗೆಯನ್ನು ವಿತರಿಸಿ ಬಿಸಿಲಿನ ಬೇಗೆಯನ್ನು ತಣಿಸಿದರು. ಮುಖಂಡರಾದ ಚನ್ನಾಪುರ ಸಿದ್ದೇಗೌಡರು ಮಾತನಾಡಿ, ಶಿವಕುಮಾರ ಸ್ವಾಮೀಜಿಯವರು ಭಿಕ್ಷಾಟನೆ ಮಾಡಿ ಪ್ರತಿನಿತ್ಯವೂ ಅನ್ನದಾಸೋಹ, ವಿದ್ಯಾದಾಸೋಹವನ್ನು ಮಾಡಿದಂತಹ ಶರಣರು. ನಡೆದಾಡುವ ದೇವರೆಂದು ಶ್ರೀಗಳನ್ನು ಕರೆಯುತ್ತಿದ್ದರು. 118ನೇ ಜನ್ಮದಿನದ ಅಂಗವಾಗಿ ಸ್ನೇಹಿತರೆಲ್ಲರೂ ಸೇರಿ ಬಿಸಿಲು ಇರುವುದರಿಂದ ಬೆಳಗ್ಗೆಯಿಂದಲೇ ಮಜ್ಜಿಗೆಯನ್ನು ಕೊಡುತ್ತಿದ್ದು, ಸಾರ್ವಜನಿಕರು ಪ್ರಯಾಣಿಕರೆಲ್ಲರೂ ಪ್ರಸಾದವನ್ನು ಸಂತೋಷದಿಂದ ಸ್ವೀಕರಿಸುತ್ತಿರುವರು ಎಂದರು. ಪತಂಜಲಿ ಸ್ವಾಮಿ, ಗೌರಾಪುರ ಮಲ್ಲಿಕಾರ್ಜುನ್, ಹೆಬ್ಬೂರು ನಾಗೇಂದ್ರಪ್ಪ, ಚನ್ನಾಪುರ ಸಿದ್ದೇಗೌಡರು ಇತರರು ಮಜ್ಜಿಗೆ ಹಂಚಿದರು. ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ, ಅಜ್ಜಂಪುರ, ಟಿವಿ 13 ಕರ್ನಾಟಕ. ವ್ಯವಸ್ಥಾಪಕರು ಮತ್ತು ಪೂಜೆ ಕೈಂಕರ್ಯಗಳನ್ನು ನೆರವೇರಿಸುವ ಅನೂಪು ಮತ್ತು ಅವರ ಸಹೋದರ ಅವರು ಮತ್ತು ನಾವು ಎಲ್ಲ ಸಂಗಡಿಗರ ಸೇರಿ ಸ್ವಾಮೀಜಿಯವರ ಅಂದರೆ ತ್ರಿಕಾಲವನ್ಯರು ಅವರು ಬಡವರ ಸೇವೆ, ಜನಗಳ ಸೇವೆಯನ್ನು ಮಾಡಿದ್ದನ್ನು ನೋಡಿ ನಾವು ಅವರ ಏನೋ ಒಂದು ಅಳಿಲು ಸೇವೆ, ಅವರ ಋಣವನ್ನು ಸ್ವಾಮೀಜಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಈ ಅಳಿಲು ಸೇವೆಯನ್ನು ಇವತ್ತು ಸಾರ್ವಜನಿಕವಾಗಿ ಮಜ್ಜಿಗೆಯನ್ನು ಅವರ ಜನ್ಮದಿನದ ಅಂಗವಾಗಿ ಮಜ್ಜಿಗೆ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಒಂದು ಕುಟುಂಬ ಅಂತ ಸೇರಿಕೊಂಡು ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಅದಕ್ಕೆ ಸಾರ್ವಜನಿಕರು ಒಳ್ಳೆಯ ಪ್ರಕ್ರಿಯೆ, ಗುರುಗಳ ಪ್ರಸಾದವೆಂದೇ ಸ್ವೀಕರಿಸುತ್ತಿರುವ ಸಾರ್ವಜನಿಕರು ಇದಕ್ಕೆ ತುಂಬ ನಮಗೂ ಮಾಡಿದ್ದಕ್ಕೂ ಮನಸಂತೋಷವಾದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಪತಂಜಲಿ ಸ್ವಾಮಿ ಸರ್ ಅವರು ಬಗ್ಗೊಳ್ಳಿ ಅವಿನಾಶ್ ಅವರು ಮಜ್ಜಿಗೆಯನ್ನು ಕಲಿಸಿದ್ದಾರೆ. ಅಂದರೆ ಅವರು ಗೋಶಾಲೆ ಇದೆ, ನಮ್ಮದು ಗೋಶಾಲೆ ಇರುವಂಥ ನಾವು ಸಿದ್ದೇಗೌಡರು ಕಾಯಮ ಗೋಶಾಲೆ ಒಂದು ಮುಖ್ಯ ಮುನ್ನಡೆಸುತ್ತಿರುವಂಥವ್ರು ನಾವು. ಇವರೆಲ್ಲರೂ ಸೇರಿ ಸಂಗಡಿಗರು ಸೇರಿ ನಾವು ಇದನ್ನು ಪ್ರಸಾದ ರೂಪದಲ್ಲಿ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರ ಜನ್ಮದಿನೋತ್ಸವದ ಅಂಗವಾಗಿ ಸಾರ್ವಜನಿಕವಾಗಿ ವಿತರಣೆ ಮಾಡ್ತಾಯಿದ್ದೀವಿ.